ಮೊದಲನೇ ಪ್ರಶ್ನೆ, ಜೀರ್ಣಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಬೇಕು? ಎ ಬಿಸಿನೀರು, ಬಿ ಹಸಿಶುಂಠಿ, ಸಿ ಒಣಕೊಬ್ಬರಿ, ಡಿ ಕರಿಮೆಣಸು. ಉತ್ತರ ಬಿ ಹಸಿಶುಂಠಿ. ಎರಡನೇ ಪ್ರಶ್ನೆ, ಹಾವಿನ ವಿಷ ಯಾವ ಕಾಯಿಲೆಗೆ ಔಷಧವಾಗಿ ಉಪಯೋಗಿಸಲಾಗುತ್ತದೆ? ಎ ಪಾರ್ಶ್ವವಾಯು, ಬಿ ಕ್ಯಾನ್ಸರ್, ಸಿ ಬ್ರೈನ್ ಟ್ಯೂಮರ್, ಡಿ ಹೃದಯಾಘಾತ. ಉತ್ತರ ಎ ಪಾರ್ಶ್ವವಾಯು. ಮೂರನೇ ಪ್ರಶ್ನೆ, ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುತ್ತವೆ? ಎ ಪಿತ್ತ, ಬಿ ವಾತ, ಸಿ ಉಷ್ಣ, ಡಿ ಶೀತ. ಉತ್ತರ ಎ ಪಿತ್ತ. ನಾಲ್ಕನೇ ಪ್ರಶ್ನೆ, ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು? ಎ ಕೂಲ್ ಡ್ರಿಂಕ್ಸ್, ಬಿ ಕಾಫಿ, ಸಿ ಸಕ್ಕರೆ, ಡಿ ಉಪ್ಪು. ಉತ್ತರ ಡಿ ಉಪ್ಪು. ಐದನೇ ಪ್ರಶ್ನೆ, ಸಮೋಸ ತಿಂದರೆ ಏನಾಗುತ್ತದೆ? ಎ ತೂಕ ಹೆಚ್ಚಾಗುತ್ತದೆ, ಬಿ ಲೈಂಗಿಕ ಶಕ್ತಿ, ಸಿ ಹೃದಯ ಆರೋಗ್ಯ, ಡಿ ರೋಗ ನಿರೋಧಕ ಶಕ್ತಿ. ಉತ್ತರ ಡಿ ರೋಗ ನಿರೋಧಕ ಶಕ್ತಿ. ಸಮೋಸ ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲವಾಗಿದೆ. ಇದು ದೇಹಕ್ಕೆ ಶಕ್ತಿ ಒದಗಿಸುತ್ತದೆ. ತರಕಾರಿಗಳಂತ ಸಮೋಸ ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆರನೆಯ ಪ್ರಶ್ನೆ, ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವೇನು? ಎ ಕಡಿಮೆ ನೀರು, ಬಿ ಶುಲ್ಕಕಾಯತೆ, ಸಿ ಹೆಚ್ಚು ಉಪ್ಪು, ಡಿ ಕೆಟ್ಟ ಜೀವನ ಶೈಲಿ. ಉತ್ತರ ಮೇಲಿನ ಎಲ್ಲವೂ. ಏಳನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತವೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಇ. ಉತ್ತರ ಎ ವಿಟಮಿನ್ ಡಿ. ಎಂಟನೆಯ ಪ್ರಶ್ನೆ, ಯಾವ ಮೀನು ಮನುಷ್ಯರಂತೆ ತುಟಿಗಳು ಮತ್ತು ಹಲ್ಲುಗಳನ್ನು ಹೊಂದಿದೆ? ಎ ಹಾರುವ ಮೀನು, ಬಿ ಟ್ರಿಗರ್ ಫಿಶ್, ಸಿ ಬೆಕ್ಕು ಮೀನು, ಡಿ ಜೆಲ್ಲಿ ಮೀನು. ಉತ್ತರ ಬಿ ಟ್ರಿಗರ್ ಫಿಶ್. ಒಂಬತ್ತನೆಯ ಪ್ರಶ್ನೆ, ಮನುಷ್ಯನ ಕಣ್ಣು ಎಷ್ಟು ತೂಕವಿರುತ್ತದೆ? ಎ 7.5 ಗ್ರಾಂ, ಬಿ 5 ಗ್ರಾಂ, ಸಿ 2 ಗ್ರಾಂ, ಡಿ 3 ಗ್ರಾಂ. ಉತ್ತರ ಎ 7.5 ಗ್ರಾಂ. ಹತ್ತನೆಯ ಪ್ರಶ್ನೆ, ಅಳಿಲು ಯಾವ ಬಣ್ಣವನ್ನು ನೋಡುವುದಿಲ್ಲ? ಎ ಕೆಂಪು, ಬಿ ಕಪ್ಪು, ಸಿ ನೀಲಿ, ಡಿ ಬಿಳಿ. ಉತ್ತರ ಎ ಕೆಂಪು. 11ನೇ ಪ್ರಶ್ನೆ, ಮನುಷ್ಯರಿಗೆ ಹೋಲಿಸಿದರೆ ಬೆಕ್ಕಿನ ವಾಸನೆಯ ಸಾಮರ್ಥ್ಯ ಎಷ್ಟು? ಎ 14, ಬಿ 20, ಸಿ 25 ಬಾರಿ, ಡಿ 30 ಬಾರಿ. ಉತ್ತರ ಎ 14 ಬಾರಿ. 12ನೇ ಪ್ರಶ್ನೆ, ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ? ಎ ಬೆಕ್ಕು, ಬಿ ಹಸು, ಸಿ ಸಿಂಹ, ಡಿ ಆನೆ. ಉತ್ತರ ಎ ಬೆಕ್ಕು. 13ನೇ ಪ್ರಶ್ನೆ, ಯಾವ ಜೀವಿಗಳ ಹೃದಯವು 1 ನಿಮಿಷದಲ್ಲಿ ಕೇವಲ 9 ಬಾರಿ ಬಡಿಯುತ್ತದೆ? ಎ ನೀಲಿ ತಿಮಿಂಗಿಲ, ಬಿ ಆಮೆ, ಸಿ ಅಳಿಲು, ಡಿ ಮನುಷ್ಯ. ಉತ್ತರ ಎ ನೀಲಿ ತಿಮಿಂಗಿಲ. 14ನೇ ಪ್ರಶ್ನೆ, ರಸ್ತೆ ಬದಿ ಸಿಗುವ ಫಾಸ್ಟ್ ಫುಡ್ ತಿಂದರೆ ನಮ್ಮ ದೇಹಕ್ಕೆ ಏನು ಅಪಾಯಕಾರಿ? ಎ ಪಿತ್ತ, ಬಿ ಅಸಿಡಿಟಿ, ಸಿ ಮಧುಮೇಹ, ಡಿ ಜೀರ್ಣ ಸಮಸ್ಯೆ. ಉತ್ತರ ಡಿ ಜೀರ್ಣ ಸಮಸ್ಯೆ.
15ನೇ ಪ್ರಶ್ನೆ, ಬಿಳಿ ಬಣ್ಣದ ಸೇಬು ಎಲ್ಲಿ ಕಂಡುಬರುತ್ತದೆ? ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ನೇಪಾಳ್, ಡಿ ರಷ್ಯಾ. ಉತ್ತರ ಬಿ ಆಸ್ಟ್ರೇಲಿಯಾ. 16ನೇ ಪ್ರಶ್ನೆ, ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ? ಎ ಇಂಡೋನೇಷಿಯಾ, ಬಿ ಥೈಲ್ಯಾಂಡ್, ಸಿ ಮಯನ್ಮಾರ್, ಡಿ ಬ್ರೂನಿ. ಉತ್ತರ ಬಿ ಥೈಲ್ಯಾಂಡ್. 17ನೇ ಪ್ರಶ್ನೆ, ಯಾವ ಸಿಹಿ ತಿಂಡಿಯನ್ನು ತಿನ್ನುವುದರಿಂದ ಬುದ್ಧಿ ಚುರುಕಾಗುತ್ತದೆ? ಎ ಜಿಲೇಬಿ, ಬಿ ರಸಗುಲ್ಲ, ಸಿ ಕಾಜು ಕಟ್ಲಿ, ಡಿ ಗುಲಾಬ್ ಜಾಮೂನ್. ಉತ್ತರ ಬಿ ರಸಗುಲ್ಲ. 18ನೇ ಪ್ರಶ್ನೆ, ಸಿಹಿ ತಿಂಡಿಗಳ ಮೇಲೆ ಬೆಳ್ಳಿ ಪದರವನ್ನು ಏಕೆ ಅಂಟಿಸುತ್ತಾರೆ? ಎ ಹಾಳಾಗದಂತೆ, ಬಿ ಸೌಂದರ್ಯವರ್ಧನೆಗಾಗಿ, ಸಿ ವಾಸನೆಗಾಗಿ, ಡಿ ರುಚಿಗಾಗಿ. ಉತ್ತರ ಎ ಹಾಳಾಗದಂತೆ. 19ನೇ ಪ್ರಶ್ನೆ, ಚಹಾದೊಂದಿಗೆ ಸೇವಿಸುವ ಯಾವ ಆಹಾರವು ಆರೋಗ್ಯಕ್ಕೆ ಹಾನಿಕರವಾಗಿದೆ? ಎ ಬಿಸ್ಕೆಟ್, ಬಿ ಪಕೋಡಾ, ಸಿ ಬ್ರೆಡ್, ಡಿ ಚಿಪ್ಸ್. ಉತ್ತರ ಬಿ ಪಕೋಡಾ. 20ನೇ ಪ್ರಶ್ನೆ, ನಮ್ಮ ಕೈಯಲ್ಲಿನ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ? ಎ ಮಧ್ಯದ ಬೆರಳು, ಬಿ ತೋರು ಬೆರಳು, ಸಿ ಕಿರು ಬೆರಳು, ಡಿ ಹೆಬ್ಬೆರಳು. ಉತ್ತರ ಎ ಮಧ್ಯದ ಬೆರಳು. ಯಾವ ಹಣ್ಣು ಕಣ್ಣುಗಳಿಗೆ ಒಳ್ಳೆಯದು? ಎ ಪೇರಳೆ, ಬಿ ದ್ರಾಕ್ಷಿಗಳು, ಸಿ ಸೇಬು, ಡಿ ಕಿತ್ತಾಳೆ. ಉತ್ತರ ಡಿ ಕಿತ್ತಾಳೆ. ಕಿತ್ತಾಳೆ ಹಣ್ಣಿನಲ್ಲಿರುವ ಬೀಟಾ ಕೆರೋಟಿನ್ ಮತ್ತು ಇದರಲ್ಲಿ ಸಮೃದ್ಧವಾಗಿದೆ. ಇದು ರಾತ್ರಿಯ ದೃಷ್ಟಿ ಮತ್ತು ಕತ್ತಲಿಗೆ ಹೊಂದಿಕೊಳ್ಳುವ ಕಣ್ಣುಗಳ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಯಾವ ಆಹಾರ ಮಡಿವೆಗಳಿಗೆ ಕಾರಣವಾಗುತ್ತವೆ? ಎ ಚಾಕ್ಲೇಟ್, ಬಿ ಚಪಾತಿ, ಸಿ ಚಿಕನ್, ಡಿ ಜೇನುತುಪ್ಪ. ಉತ್ತರ ಎ ಚಾಕ್ಲೇಟ್. ಕೆಲವು ಅಧ್ಯಯನಗಳು ಚಾಕ್ಲೇಟ್ಗೆ ಮಡಿವೆಗಳಿಗೆ ಕಾರಣವಾಗುತ್ತವೆ ಎಂದು ಸೂಚಿಸುತ್ತದೆ. ಚಾಕ್ಲೇಟ್ನಲ್ಲಿರುವ ಕೊಬ್ಬು ಮತ್ತು ಸಕ್ಕರೆ ಮಡಿವೆಗಳಿಗೆ ಕಾರಣವಾಗಬಹುದು ಎಂದು ಹೇಳುತ್ತದೆ. ಹಾವಿನ ವಿಷವು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ? ಎ ಆಮೆ, ಬಿ ಮುಂಗೂಸಿ, ಸಿ ಇಲಿ, ಡಿ ಮೀನು. ಉತ್ತರ ಬಿ ಮುಂಗೂಸಿ. ಮುಂಗೂಸಿ ವಿಷಕಾರಿ ಹಾವುಗಳನ್ನು, ವಿಶೇಷವಾಗಿ ನಾಗರ ಹಾವುಗಳೊಂದಿಗೆ ಹೋರಾಡುವ ಮತ್ತು ಕೊಲ್ಲುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಹಾವಿನ ವಿಷವು ಮುಂಗೂಸಿಯ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ.